ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೆವಿ ಚೆಸ್ಟ್ ಇರೋ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ಇದು ಲೆಂತ್ ಲೈನ್ ಅಂದರೆ ಎಷ್ಟು ಉದ್ದ ಅಂತ ನೋಡ್ಕೋಬೇಕು. ಅವರದ್ದು 14 ಲೆಂತ್, ಅದಕ್ಕೆ 1+ ಮಾಡಿ 15 ಇಂಚ್ ತೆಗೆದುಕೊಳ್ಬೇಕು. ಆಮೇಲೆ ಇದು ಶೋಲ್ಡರ್ ಲೈನ್, ಶೋಲ್ಡರ್ ಅವರದ್ದು 15, ಅದರ ಹಾಫು 7.5 ಇಂಚ್ ಅಂದರೆ 7.5. ಅದರಿಂದ ನಾನು 1 ಇಂಚು ಮೈನಸ್ ಮಾಡಿದ್ದೇನೆ ಬ್ಯಾಕಲ್ಲಿ. ಹಾಗೆಯೇ ಒಂದು 1/4 ಇಂಚ್ ಅಥವಾ 1/4 ಇಂಚ್ ಶೋಲ್ಡರ್ ಡೌನ್ ಕೊಟ್ಟಿದ್ದೇನೆ. ಇಲ್ಲಿ ನೆಕ್ ವಿಡ್ತ್ ನಾನು ಯಾವಾಗಲೂ ತೆಗೆದುಕೊಳ್ಳುವ ಹಾಗೆ 2.5ಗೆ ತೆಗೆದುಕೊಂಡಿದ್ದೇನೆ, ಮತ್ತು ಅದು ಚೇಂಜ್ ಆಗುತ್ತೆ. ಹಾಗೆಯೇ ಆರ್ಮೋಲ್ ಡೌನ್ 6 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಚೆಸ್ಟ್ ಲೈನ್ ಎಳೆದು, ಚೆಸ್ಟ್ ನಮ್ಮದು ಅಪ್ಪರ್ ಚೆಸ್ಟ್ 10 ಅಂದರೆ 40 ಇಂಚ್, 40ಗೆ ನಾವು 40ಯೇ ಕೊಡಬೇಕು. ಅಂದರೆ 10 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 2 ಇಂಚಿನಷ್ಟು ಮಾರ್ಜಿನ್ ತೆಗೆದುಕೊಳ್ಬೇಕು. ಹಾಗೆಯೇ ವೇಸ್ಟ್ 34 ಅದರ 4ನೇ ಭಾಗ, ಹಾಗೆ 1 ಇಂಚು ಟಕ್ಸ್, ಹಾಗೆ 2 ಇಂಚು ಮಾರ್ಜಿನ್ ಕೊಟ್ಟು ಹೀಗೆ ನಾವು ಮಾರ್ಜಿನ್ಗೆ ಒಂದು ಲೈನ್ ಎಳೆದುಕೊಳ್ಬೇಕು. ಹಾಗೆ ಆರ್ಮೋಲನ್ನು ಕೂಡ ಡ್ರಾ ಮಾಡ್ಕೋಬೇಕು. ಇಲ್ಲಿ ನಾನು ಮೊದಲಿಗೆ ಕೆಳಗೆ ಎಷ್ಟಿದೆ ಮೇಲೆ ಎಷ್ಟಿದೆಯೋ ಅಷ್ಟೇ ಕೆಳಗೆ ಕೂಡ ಇರಬೇಕು, ಅಂದರೆ 6.5 ಬರುತ್ತೆ. ಆಮೇಲೆ ಇದು ಆರ್ಮೋಲಿಗೆ ಒಂದು ಸ್ಟ್ರೈಟ್ ಲೈನ್ ಎಳೆದುಕೊಂಡು ಆರ್ಮೋಲ್ ಡ್ರಾ ಮಾಡ್ಕೋಬೇಕು. ಇದನ್ನು ನೀವು ಕೈಯಲ್ಲಿ ಕೂಡ ಮಾಡ್ಬೋದು, ಹಾಗೆಯೇ ಆರ್ಮೋಲ್ ಕರ್ವ್ ತೆಗೆದುಕೊಂಡು ಅದರಲ್ಲಿ ಕೂಡ ಮಾಡ್ಕೋಬೋದು. ಆಮೇಲೆ ಕಂಪಲ್ಸರಿಯಾಗಿ ನಾವು ಆರ್ಮೋಲ್ ಚೆಕ್ ಮಾಡ್ಕೋಬೇಕು. ಇದರ ಲೆಂತ್ 1 ಇಂಚ್ ಗ್ಯಾಪ್ ಅಥವಾ 1.5 ಇಂಚ್ ಗ್ಯಾಪಲ್ಲಿ ಕೂಡ ಕೊಡ್ಬೋದು. ಹಾಗೆ ಇಲ್ಲಿ ನಾನು ರೆಡಿ ಶೋಲ್ಡರ್ 2.5 ಇಂಚಿಗೆ ತೆಗೆದುಕೊಂಡಿದ್ದೇನೆ. ನಾನೀಗ 3.5 ಇಂಚಿಗೆ ರೆಡಿ ಶೋಲ್ಡರ್ ಮಾಡಿದ್ದೇನೆ, ಅಂದರೆ ಇದು ಮಾರ್ಜಿನ್ ಸೇರಿ. ಹಾಗೆ ನೆಕ್ ಡೀಪ್ ಬ್ಯಾಕದ್ದು 9 ಇಂಚು, 8.5 ಪ್ಲಸ್ 1/2 ಇಂಚ್ ಮಾಡಿ ನಾನು 9 ಇಂಚಿಗೆ ಒಂದು ಮಾರ್ಕ್ ಎಳೆದುಕೊಂಡಿದ್ದೇನೆ. ಹಾಗೆಯೇ ನೋಡಿ ಇಲ್ಲಿ ನೆಕ್ ವಿಡ್ತ್ ಲಾಸ್ಟ್ ಎಷ್ಟು ಉಳಿಯುತ್ತೆ ಅಂತ ನಾವು ಮೊದಲು ಇಲ್ಲಿ ರೆಡಿ ಶೋಲ್ಡರ್ ನೋಡ್ಕೋಬೇಕು. ನೆಕ್ ವಿಡ್ತ್ ಇಲ್ಲಿ ಏನು ಕಂಪಲ್ಸರಿ ಅಲ್ಲ. ರೆಡಿ ಶೋಲ್ಡರ್ ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ನೆಕ್ ವಿಡ್ತ್ ಸಿಗುತ್ತೆ. ಅದರಷ್ಟೇ ತೆಗೆದುಕೊಳ್ಬೋದು, ಅಥವಾ 1/4 ಇಂಚಿನಷ್ಟು ಎಕ್ಸ್ಟ್ರಾ ತೆಗೆದುಕೊಂಡು ಈ ಥರ ಡ್ರಾ ಮಾಡಿಕೊಂಡು ನೀಟಾಗಿ ನಾವು ಶೇಪ್ ಕೊಡಬೇಕು. ನಿಮಗೆ ಯಾವ ಶೇಪ್ ಕೂಡ ಕೊಡ್ಬೋದು. ನಾನಿಲ್ಲಿ ಸ್ಕ್ವೇರ್ ರೌಂಡ್ ಕೊಟ್ಟಿದ್ದೇನೆ, ಅಂದರೆ ಇದು ರೌಂಡ್ ಅಲ್ಲ, ಸ್ವಲ್ಪ ಸ್ಕ್ವೇರ್ ಥರ ಬಂದು ರೌಂಡ್ ಶೇಪಲ್ಲಿ ಬರುತ್ತೆ. ಹಾಗೆ ಆರ್ಮೋಲಲ್ಲಿ ಚೆಕ್ ಮಾಡ್ಕೋತಾ ಇದ್ದೇನೆ ಈಗ. ಅಂದರೆ ಆರ್ಮೋಲ್ ನನಗೆ 16.5 ಅಥವಾ 17 ಬರಬೇಕು, ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಇಲ್ಲಿ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ನಾನು 1/2 ಇಂಚ್ ಮೇಲೆ ತೆಗೆದುಕೊಂಡು ಹೀಗೆ ಆರ್ಮೋಲ್ ಶೇಪ್ ಕೊಡ್ತಾ ಇದ್ದೇನೆ. ನೋಡಿ ಈಗ ಕರೆಕ್ಟಾಗಿ ಬರುತ್ತೆ, ಅಂದರೆ 17 ಇಂಚಿಗೆ ನಮಗೆ ಕರೆಕ್ಟಾಗಿ ನಿಲ್ಲುತ್ತೆ. ನೋಡಿ 8.5ಗೆ ಬಂತು, ಅಂದರೆ 17 ಇಂಚು. ಈ ಕೆಳಗಿನ ಇಂಚು, ಇದು ಕೆಳಗಿನ ಮಾರ್ಕ್, ಅದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೇನೆ, ಅಂದರೆ ತೆಗಿತಾ ಇದ್ದೇನೆ. ಈಗ ನಮ್ಮದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ. ಹಾಗೆ ಬ್ಯಾಕ್ ಟಕ್ಸ್ ನಾವು ಮಿಡಲಲ್ಲಿ ಕೊಡಬೇಕು. ಹೀಗೆ ಟೇಪನ್ನು ಹೀಗೆ ಹಿಡಿದು ಆಚೆ ಈಚೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು 4.5 ಅಥವಾ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಎಳೆದುಕೊಳ್ಬೇಕು. ಇದು ನಾವು ಟಕ್ಸ್ ಹಿಡಿಯುವಾಗ ನೀಟಾಗಿ ಟಕ್ಸ್ ಕೊಂಡೋಗ್ಬೇಕು, ಇಲ್ಲದಿದ್ದರೆ ಒಂಥರ ಉಬ್ಬಿದಾಗಿ ಕಾಣುತ್ತೆ. ಅದಕ್ಕೆ ಬೇಕಾಗಿ ಸಾಫ್ಟಾಗಿ ಇಲ್ಲಿ ಫಿನಿಶಿಂಗ್ ಕೊಡಬೇಕು, ಅಂದರೆ ನಾವು ಸ್ಟಿಚಿಂಗ್ ಮಾಡುವಾಗ. ಹಾಗೆ ನೋಡಿ ನಾವು ಟಕ್ಸ್ ಹಿಡಿದು ಇದನ್ನು ಲೈನ್ ಸ್ಟ್ರೈಟ್ ಮಾಡ್ಕೋಬೇಕು. ಆಗ ನಮ್ಮ ಬ್ಯಾಕ್ ಪಾರ್ಟ್ ಬಾಗಿದಾಗಿ ಕಾಣಲ್ಲ, ಸ್ಟ್ರೈಟಾಗಿ ಬರುತ್ತೆ. ಈ ರೀತಿ ಲೈನ್ ಹಾಕೋದ್ರಿಂದ ನೋಡಿ, ಈ ಥರ ಲೈನ್ ಮಾಡೋದ್ರಿಂದ ನಮ್ಮದು ಬ್ಯಾಕ್ ತುಂಬ ಸ್ಟ್ರೈಟಾಗಿ ನೀಟಾಗಿ ನಿಲ್ಲುತ್ತೆ. ಇನ್ನು ನಾವು ಇದನ್ನು ಕಟ್ ಮಾಡಿಕೊಳ್ಳುವ. ನಾವು ಲೆಂತ್ ತೆಗೆದುಕೊಳ್ಳುವಾಗ ಫ್ರಂಟಿಂದಲೇ ಲೆಂತ್ ತೆಗೆದುಕೊಳ್ಬೇಕು. ಹಾಗೆ ನಾವು ನಮ್ಮ ಸೊಂಟದ ಹತ್ತಿರ ಒಂದು ಟೇಪ್ ಅಥವಾ ಏನಾದರೂ ಕಟ್ಟಿಕೊಂಡು ನಮಗೆ ಕಸ್ಟಮರ್ ಹತ್ರ ಕೇಳಬೇಕು, ನಿಮಗೆ ಎಷ್ಟು ಲೆಂತ್ ಬೇಕು ಅಂತ. ಅವರ ಇಷ್ಟದ ಮೇರೆಗೆ ನಾವು ಲೆಂತ್ ತೆಗೆದುಕೊಳ್ಬೇಕು. ಫ್ರಂಟಿಂದ ತೆಗೆದುಕೊಳ್ಳುವಾಗ ಲೋವರ್ ಚೆಸ್ಟ್ ಉಂಟಲ್ಲ, ಲೋವರ್ ಚೆಸ್ಟ್ನ ನಂತರ 1.5 ಅಥವಾ 2 ಇಂಚಿನಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ನಾವು ಲೋವರ್ ಚೆಸ್ಟನ್ನು ನೀಟಾಗಿ ತೆಗೆದುಕೊಂಡ್ರೆ ನಮಗೆ ಫ್ರಂಟ್ ಲೆಂತ್ ಕರೆಕ್ಟ್ ಸಿಗುತ್ತೆ. ಅಂದರೆ ನಾವು ಡೀಪ್ ಕೂಡ ನೋಡ್ಕೋಬೇಕು. ನಾವು ಅಂದರೆ ನಮ್ಮದು ಪ್ಯಾಕ್ ನೆಕ್ ಆದರೆ ನೆಕ್ಕಿಗಿಂತ 1.5 ಇಂಚ್ 1 ಇಂಚ್ 1.5 ಇಂಚಿಗೆ ಟೇಪ್ ಹಿಡಿದು
ಶೋಲ್ಡರಲ್ಲಿ ಲೋವರ್ ಚೆಸ್ಟಿನ ಹತ್ರ ತಂದು ನಿಲ್ಲಿಸಬೇಕು. ಅಂದರೆ ಆಮೇಲೆ ಅದರ ನಂತರ ನಮಗೆ 1 ಇಂಚು ಅಥವಾ 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ನಮಗೆ ಲೆಂತ್ ಕರೆಕ್ಟಾಗಿ ಸಿಗುತ್ತೆ. ಫ್ರಂಟ್ ಲೆಂತ್, ಬ್ಯಾಕ್ ಲೆಂತ್ ಕೂಡ ಹಾಗೆಯೇ. ಬ್ಯಾಕ್ ಲೆಂತ್, ಫ್ರಂಟ್ ಲೆಂತ್, ಬ್ಯಾಕ್ ಲೆಂತ್ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಕೆಲವರದ್ದು ಚೆಸ್ಟ್ ಹೆವಿ ಚೆಸ್ಟ್ ಇದ್ದರೆ ಬ್ಯಾಕ್ ಲೆಂತ್ ಕಡಿಮೆ ಇರುತ್ತೆ, ಫ್ರಂಟ್ ಲೆಂತ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಇದು ಮಾಡಬೇಕು. ಈಗ ನಾನು ಫ್ರಂಟಿದ್ದು ಡ್ರಾ ಮಾಡ್ಕೋತಾ ಇದ್ದೇನೆ. ಫ್ರಂಟಿಗೆ ನೋಡಿ, ಇದು ಹುಕ್ಕಾಯಿ ಪಟ್ಟಿಗೆ 1/2 ಇಂಚಿನಷ್ಟು ಗೆರೆ ಎಳೆದುಕೊಳ್ತಾ ಇದ್ದೇನೆ. ನೀವು ಬ್ಯಾಕನ್ನು ಹಿಡಿದು ಈ ಥರ ಕೂಡ ನಾವು ಫ್ರಂಟದ್ದು ಆರ್ಮೋಲ್ ಶೇಪ್ ತೆಗೆದುಕೊಳ್ಬೋದು, ಅಥವಾ ನಾನೀಗ ಟೇಪಲ್ಲೇ ತೋರಿಸ್ತೇನೆ. ಅಂದರೆ ನಮ್ಮದು ಶೋಲ್ಡರ್ 15 ಇಂಚು, ನಾನು ಫ್ರಂಟಲ್ಲಿ ಕೇವಲ 1/2 ಇಂಚ್ ಮಾತ್ರ ಮೈನಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಕೂಡ ನಾವು ತೆಗೆದುಕೊಳ್ಬೋದು. ಇಲ್ಲದಿದ್ದರೆ ನಾವು ಟೇಪಲ್ಲಿ ನಮ್ಮ ಮೆಷರ್ಮೆಂಟ್ ಟೇಪ್ ಹಿಡಿದು ಕೂಡ ತೆಗೆದುಕೊಳ್ಬೋದು. ಅದೇನು ಕಷ್ಟ ಆಗೋದಿಲ್ಲ. ನೋಡಿ, ಈ ಥರ ನಾನು ನಿಮಗೆ ಮೆಷರ್ಮೆಂಟ್ ಟೇಪಲ್ಲಿ ಹೇಗೆ ತೆಗೆದುಕೊಳ್ಳೋದು ಅಂತ ತೋರಿಸಿಕೊಡ್ತೇನೆ. ಇಲ್ಲಿ ನಾನು ಶೋಲ್ಡರ್ ಲೈನ್ ಎಳೆದು ಇಲ್ಲಿ 7.5 ಇಂಚಿಗೆ ಟೇಪ್ ಹಿಡಿದುಕೊಂಡಿದ್ದೇನೆ. ಹಾಗೆ ಇಲ್ಲಿ ನೋಡಿ 1/2 ಇಂಚ್ ಮೈನಸ್ ಮಾಡ್ತೇನೆ. ಅಲ್ಲಿಂದಲೇ 1/2 ಇಂಚ್ ಮೈನಸ್ ಮಾಡಿ, ಅಂದರೆ ಫ್ರಂಟಲ್ಲಿ ನಾನು 1/2 ಇಂಚ್ ಮಾತ್ರ ಮೈನಸ್ ಮಾಡ್ತೇನೆ ಫುಲ್ ಶೋಲ್ಡರಲ್ಲಿ. ಯಾಕೆಂದರೆ ಇಲ್ಲಿ ಡೀಪ್ ಕಡಿಮೆ ಇದೆ, ಅಂದರೆ 6 ಇಂಚಿನಷ್ಟು ಮಾತ್ರ ಇಲ್ಲಿ ಫ್ರಂಟ್ ಡೀಪ್ ಇದೆ. ಬ್ಯಾಕಲ್ಲಿ 8 ಇಂಚಿನಷ್ಟು ಮಾತ್ರ ಡೀಪ್ ಇರೋದು. ಸೊ ನಾವಿಲ್ಲಿ ತುಂಬ ಶೋಲ್ಡರ್ ಮೈನಸ್ ಮಾಡ್ಕೋಬಾರ್ದು. ಹಾಗೆ ಮಾಡಿಕೊಂಡ್ರೆ ನಮ್ಮದು ನೆಕ್ ಶೇಪ್ ಕರೆಕ್ಟಾಗಿ ಬರೋದಿಲ್ಲ, ಅಂದರೆ ಒಂಥರ ಅಗಲವಾಗಿ ಹೋಗುತ್ತೆ. ಇಲ್ಲದಿದ್ದರೆ ಅದೇ ನೀಟಾಗಿ ಬರಲ್ಲ. ಇಲ್ಲಿ ನೋಡಿ, ಚೆಸ್ಟ್ ನಮ್ಮದು 10 ಅಂದರೆ 40, ಅದಕ್ಕೆ ನಾನು 3/4 ಇಂಚು ಲೂಸಿಂಗ್ ತೆಗೆದುಕೊಂಡಿದ್ದೇನೆ. ಚೆಸ್ಟ್ ತೆಗೆದುಕೊಳ್ಳೋದು ನಾವು ಆರ್ಮೋಲಿನ ಅಪ್ಪರ್ ಚೆಸ್ಟ್ ತೆಗೆದುಕೊಳ್ಳೋದು ಆರ್ಮೋಲಿನ ಹತ್ತಿರದಿಂದಲೇ ರೌಂಡ್ ತೆಗೆದುಕೊಳ್ಬೇಕು. ಹಾಗೆ ಇಲ್ಲಿ 1/2 ಇಂಚ್ ಎಷ್ಟು ಮೈನಸ್ ಮಾಡಿದ್ದೆವೋ ಒಂದು ಕೆಳಗೆ ಒಂದು 4 ಅಥವಾ 3.5 ಇಂಚಿನ ಕೆಳಗೆ ಮತ್ತೆ ಕೂಡ 1/2 ಇಂಚ್ ಮೈನಸ್ ಮಾಡ್ಕೋಬೇಕು. ಅಂದರೆ ಇಲ್ಲಿ 7 ಇಂಚು ನಮ್ಮದು ಮೈನಸ್ ಮಾಡಿದ ಮೇಲೆ 7 ಇಂಚು ಉಳಿಯುತ್ತೆ. ಆಮೇಲೆ ಅದರಿಂದ ಪುನಃ 1/2 ಇಂಚ್ ಮೈನಸ್ ಮಾಡಿದಾಗ 6.5 ಉಳಿಯುತ್ತೆ. ಈಗ ನೋಡಿ, ಆರ್ಮೋಲ್ ಶೇಪ್ ಮಾಡ್ಕೋಬೇಕು. ಈಗ ನಾವು ಮೊದಲಿಗೆ ಡಾಟ್ ಪಾಯಿಂಟ್ ತೆಗೆದುಕೊಳ್ಬೇಕು. ನೋಡಿ, ಆರ್ಮೋಲು ಇಲ್ಲಿ ಕೊಟ್ಟ ಮೇಲೆ ಪುನಃ ನಾವು ಚೆಕ್ ಮಾಡ್ಕೋಬೇಕಂತಿಲ್ಲ. ನಾವು ಫ್ರಂಟಲ್ಲಿ ಎಷ್ಟು ಆರ್ಮೋಲ್ ಲೆಂತ್ ತೆಗೆದುಕೊಂಡಿದ್ದೇವೋ ಅಷ್ಟೇ ಬ್ಯಾಕಲ್ಲಿ ಎಷ್ಟು ತೆಗೆದುಕೊಂಡಿದ್ದೇವೋ ಅಷ್ಟೇ ಫ್ರಂಟಲ್ಲಿ ಕೂಡ ತೆಗೆದುಕೊಳ್ಬೇಕು. ಇಲ್ಲಿ ನಂದು ಡಾಟ್ ಪಾಯಿಂಟ್ 11 ಇಂಚ್. ನಾವು ಡಾಟ್ ಪಾಯಿಂಟನ್ನು ತೆಗೆದುಕೊಳ್ಳೋದು ಈ ರೀತಿ ತೆಗೆದುಕೊಳ್ಬೇಕು. ಹಾಗೆಯೇ ಲೋವರ್ ಚೆಸ್ಟ್ ನೋಡಿ, ಲೋವರ್ ಚೆಸ್ಟ್ ಇದು ಲೆಂತ್ ಲೋವರ್ ಚೆಸ್ಟಿಂದ 1.5 ಅಥವಾ 2 ಇಂಚು. ನಾನು ಈ ಮೆಷರ್ಮೆಂಟಲ್ಲಿ 2 ಇಂಚಿನಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಅಂದರೆ ಲೋವರ್ ಚೆಸ್ಟ್ನ ನಂತರ 1 ಇಂಚಿನಷ್ಟು ಮಾತ್ರ ತೆಗೆದುಕೊಂಡಿದ್ದೇನೆ. ಅಂದರೆ 14 ಇಂಚು ನನಗೆ ಲೋವರ್ ಚೆಸ್ಟ್ ಬಂತು. ನಾನು +1 ಮಾಡಿ 15 ಇಂಚ್ ತೆಗೆದುಕೊಂಡಿದ್ದೇನೆ. ಯಾಕೆಂದರೆ ಇವರದ್ದು ಬ್ಲೌಸು ಅಂದರೆ ಚೆಸ್ಟಿನ ಅಡಿಯಲ್ಲಿ ನಿಲ್ಲೋದ್ರಿಂದ ನಮಗೆ ಎಕ್ಸ್ಟ್ರಾ ಪಟ್ಟಿ ತುಂಬ ಅಗಲ ಬೇಕಂತಿಲ್ಲ. ಹಾಗಾಗಿ ನಾನು ಲೋವರ್ ಚೆಸ್ಟ್ನ ನಂತರ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಮತ್ತು 2 ಇಂಚಿಲ್ಲಿ ಮಾರ್ಜಿನ್, ಅಂದರೆ ನಮಗೆ 2 ಸೈಡಲ್ಲಿ ಮಾರ್ಜಿನ್ ಬೇಕಾಗತ್ತೆ. ಮೇಲೆ ನಡುವಲ್ಲಿ ಪಟ್ಟಿ ಹತ್ತಿರ 1 ಇಂಚು, ಹಾಗೆ ಕೆಳಗೆ 1 ಇಂಚು. ಹಾಗೆ ಇಲ್ಲಿ ನೋಡಿ, ಡಾಟ್ ಪಾಯಿಂಟ್ ಹತ್ತಿರ ಡಾಟ್ ವಿಡ್ತ್ 10ನೇ ಭಾಗ ತೆಗೆದುಕೊಳ್ಬೇಕು. ಬಸ್ಟಿನ, ಅಂದರೆ ನಮ್ಮದು ಬಸ್ಟ್ ಇದೆಯಲ್ಲ, ಚೆಸ್ಟ್ ಅಪ್ಪರ್ ಚೆಸ್ಟ್ ಅಲ್ಲ, ಚೆಸ್ಟಿನ 10ನೇ ಭಾಗ ಅಂದರೆ 43 ಇಲ್ಲಿ ಚೆಸ್ಟ್. ನಾನು 4 ಕಾಲು ತೆಗೆದುಕೊಳ್ಬೇಕು. 4 ಕಾಲು ಅಂದರೆ 4ರಿಂದ 2 ಪಾಯಿಂಟ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗತ್ತೆ. ಫುಲ್ಲು 4 ಕಾಲು ತೆಗೆದುಕೊಳ್ಬೇಕಂತಿಲ್ಲ, ಅದಕ್ಕಿಂತ 1 ಪಾಯಿಂಟ್ ಕಡಿಮೆ ಮಾಡಿಕೊಂಡು ತೆಗೆದುಕೊಳ್ಬೇಕು. ನೋಡಿ, ಈ ಥರ ಇದು 40 ಚೆಸ್ಟ್, 40 ಅಪ್ಪರ್ ಚೆಸ್ಟ್, 43 ಚೆಸ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಡಾಟ್ 2.5 ತೆಗೆದುಕೊಳ್ಬೇಕು ಕೆಳಗೆ. ಹಾಗೆ ಇಲ್ಲಿ ಡಾಟ್ ವಿಡ್ತ್ 1.5 ಇಂಚು. ನೀವು ಮಾರ್ಜಿನ್ ಸೈಡಿಗೆ 1.5 ಇಂಚ್ ತೆಗೆದುಕೊಂಡ್ರೆ ಸಾಕಾಗತ್ತೆ. ಹಾಗೆ ಹುಕ್ ಸೈಡಿಗೆ 1/2 ಇಂಚ್. ಹಾಗೆ ಆರ್ಮೋಲ್ ಸೈಡ್ ಇದು ಹೆವಿ ಚೆಸ್ಟ್ ಆಗಿರೋದ್ರಿಂದ, ಅಂದರೆ 40 ಇಂಚು 43 ಆಗಿರೋದ್ರಿಂದ
ಇಲ್ಲಿ 3/4 ಇಂಚಿನಷ್ಟು ನಾವು ಟಕ್ಸ್ ಕೊಡಬೇಕಾಗತ್ತೆ. 3/4 ಇಂಚು ಅಂದರೆ ನಾವು ಆರ್ಮೋಲ್ ಹತ್ತಿರದಿಂದಲೇ 3/4 ಇಂಚು ಇದು ಮಾಡಿ ನೋಡಿ ಕೊಡಬೇಕು. ನೋಡಿ ಟಕ್ಸ್ ಹಿಡಿದಾಗ ನಮಗೆ ಅದು ಕರೆಕ್ಟ್ ಬರುತ್ತೆ. ಮತ್ತು ಟಕ್ಸ್ ವಿಡ್ತ್ ಎಷ್ಟು ಕೂಡ ಕೊಡ್ಬೋದು, 1.5ನೇ ಆಗಬೇಕಂತಿಲ್ಲ. ನಾವು ಎಷ್ಟು ಹತ್ತಿರದಿಂದ ತೆಗೆದುಕೊಳ್ತೇವೋ ಅಷ್ಟು ನಮಗೆ ಕಪ್ಸ್ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ನಮ್ಮದು ಬ್ಯಾಕ್ ಸೈಡ್ ಲೆಂತ್ ನಾವು ನೋಡ್ಕೋಬೇಕು, 9 ಇಂಚು. ಇಲ್ಲಿ ನೋಡಿ ಬ್ಯಾಕ್ ಫುಲ್ ನಾವು ಪಟ್ಟಿ ಎಲ್ಲ ಸೇರಿ ತೆಗೆದುಕೊಳ್ಳುವಾಗ 11 ಇಂಚು ಬರುತ್ತೆ. ಅಲ್ಲಿ 2 ಇಂಚು ನಾವು ಇದಕ್ಕೆ ಮೈನಸ್ ಮಾಡಬೇಕು, ಅಂದರೆ ಮಾರ್ಜಿನಿಗೆ. ಅದೇ ರೀತಿ ಉಳಿದದ್ದು ನಮ್ಮದು ಟಕ್ಸಿಗೆ ಉಳಿಯುತ್ತೆ. ಅಂದರೆ 1 ಇಂಚಿನಷ್ಟು 11 ಇಂಚು ಸಿಕ್ಕರೆ ಅದರಲ್ಲಿ 2 ಇಂಚು ಇದಕ್ಕೆ ಹೋದರೆ ಅಂದರೆ ಮಾರ್ಜಿನಿಗೆ ಹೋದರೆ ಮತ್ತು 1 ಇಂಚು ಉಳಿಯುತ್ತೆ. ಅದನ್ನು ನಾವು ಇಲ್ಲಿ ಟಕ್ಸ್ ಸೈಡ್ ಟಕ್ಸ್ ಕೊಡಬೇಕು. ಹಾಗೆಯೇ ಇಲ್ಲಿ ವೇಸ್ಟ್ ಹತ್ತಿರ 1/4 ಇಂಚಿನಷ್ಟು ಡಾಟ್ ಕೊಟ್ಟರೆ ಸಾಕಾಗತ್ತೆ. ಅಂದರೆ ಟೋಟಲ್ 2.5 ಇಂಚು ನಮ್ಮದು ಲೋವರ್ ಚೆಸ್ಟಿನ ಹತ್ತಿರ ಕೊಡಬೇಕು. ಈ ರೀತಿ ಕೊಡೋದ್ರಿಂದ ನಮಗೆ ಚೆಸ್ಟಲ್ಲಿ ಫುಲ್ ಲೂಸ್, ಅಂದರೆ 43 ಇದ್ದರೆ ಅಲ್ಲಿ 1 ಇಂಚ್ ಲೂಸಿಂಗಲ್ಲಿ 44 ಸಿಗುತ್ತೆ. ನಾನಿಲ್ಲಿ ಅದನ್ನು ಚೆಕ್ ಮಾಡಲಿಕ್ಕೆ ನಿಮಗೆ ತೋರಿಸಲಿಕ್ಕೆ ಮರೆತು ಹೋದೆ. ಇನ್ನೊಮ್ಮೆ ನಾನು ಮಾಡುವಾಗ ಚೆಕ್ ಮಾಡ್ತೇನೆ, ಅಂದರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಲ್ಲಿ ನಮಗೆ ಲಾಸ್ಟ್ ಮೆಜರ್ಮೆಂಟ್ 44 ಬರುತ್ತೆ. ಅದೇ ರೀತಿ ಬೇರೆ ಇದ್ದರೆ ತೋರಿಸ್ತೇನೆ, ಅಂದರೆ ಈ ಸಲ ನನಗೆ ತೋರಿಸಲಿಕ್ಕೆ ಮರೆತೋಯಿತು. ನೋಡಿ, ಅಂದರೆ ಮಿಡ್ ಚೆಸ್ಟಲ್ಲಿ ನಾವು ನೀಟಾಗಿ ಮೆಜರ್ಮೆಂಟ್ ಇಟ್ಟು ನೋಡಬೇಕು. ಆಗ ನಮಗೆ ಗೊತ್ತಾಗುತ್ತೆ ಅಂದರೆ ಎಷ್ಟು ಲೂಸಿಂಗ್ ನಮಗೆ ಸಿಕ್ಕಿದೆ. ಬ್ಯಾಕದ್ದು ಮತ್ತು ಫ್ರಂಟದ್ದು ಒಟ್ಟಿಗೆ ಇಟ್ಟು ನೋಡುವಾಗ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ ಯಾವ ರೀತಿ ನಾವು ಚೆಸ್ಟನ್ನು ಹೇಗೆ ಲೂಸಿಂಗ್ ಸಿಗುತ್ತೆ ಅನ್ನೋದು. ನಾವು ಟಕ್ಸ್ ಹಿಡಿದಾಗ ನಾವು ಟಕ್ಸ್ ಕೊಡೋದೇ ನಮಗೆ ಚೆಸ್ಟ್ ಕರೆಕ್ಟಾಗಿ ಅಲ್ಲಿ ನಿಲ್ಲಬೇಕು ಅಂತ. ಅದೇ ರೀತಿ ನೋಡಿ, ನಾವು ಇಲ್ಲಿ ಮಾರ್ಜಿನ್ ಹತ್ತಿರ ಇರುವ ಅಂದರೆ ಸೈಡ್ ಟಕ್ಸನ್ನು ಮೆಜರ್ ಮಾಡಬೇಕು. ಒಂದೇ ರೀತಿ ಇರಬೇಕು ಅದು ಕೂಡ. ಇಲ್ಲದ್ರೆ ಟಕ್ಸ್ ಹಿಡಿಯುವಾಗ ಒಂದು ಹೆಚ್ಚು ಕಡಿಮೆ ಬರುತ್ತೆ. ಮತ್ತು ನಾವು ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಮಾರ್ಜಿನ್ ಯಾವಾಗಲೂ 1.5 ಅಥವಾ 2 ಇಂಚು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. 1.5 ಇಂಚು ಅಥವಾ 2 ಇಂಚು. 2 ಇಂಚು ಯಾಕೆ ಕೊಡೋದಂದರೆ ನಾವು ಎಲ್ಲ ಫಿನಿಶಿಂಗ್ ಆದಮೇಲೆ ಓವರ್ಲಾಕಿಗೆ ಕೊಡುವಾಗ ಅಲ್ಲಿ 1/4 ಇಂಚು ಎಕ್ಸ್ಟ್ರಾ ತೆಗಿಬೇಕು. ಅಂದರೆ ಬ್ಲೌಸಲ್ಲಿ 1.5 ಇಂಚು ಮಾತ್ರ ನಾವು ಇಟ್ಕೋಬೇಕು. ಅಂದರೆ ಫುಲ್ ರೌಂಡಲ್ಲಿ ಆಗುವಾಗ ನಮಗೆ 6 ಇಂಚು ಲೂಸಿಂಗ್ ಸಿಗುತ್ತೆ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು, ಒಂದು ವೇಳೆ ಟೈಟ್ ಆದರೆ ಲೂಸ್ ಮಾಡೋಕ್ಕೆ ಸಿಗುತ್ತೆ. ಇಲ್ಲಿ ನಾವು ಬ್ಯಾಕಲ್ಲಿ ಎಷ್ಟು ನೆಕ್ ವೇಟ್ ಅಂದರೆ ಶೋಲ್ಡರ್ ಕೊಟ್ಟಿದ್ದೇವೋ ಅಷ್ಟೇ ಫ್ರಂಟಲ್ಲಿ ಕೂಡ ಕೊಡಬೇಕು. ಇಲ್ಲಿ ಫ್ರಂಟ್ ನಮ್ಮದು 6 ಇಂಚು ಪ್ಲಸ್ ಹಾಫ್ ಮಾಡಿ 6.5ಗೆ ಕೊಡ್ತಾಯಿದ್ದೀನಿ. ಇದು ನಾರ್ಮಲ್ ಡೀಪಾಗಿರೋದ್ರಿಂದ ಇಲ್ಲಿ ಶೋಲ್ಡರ್ ಮೈನಸ್ ತುಂಬ ಮಾಡಬೇಕಂತಿಲ್ಲ, 1/2 ಇಂಚು ಮಾತ್ರ ಸಾಕಾಗತ್ತೆ. ಒಂದು ವೇಳೆ 7, 8 ಏನಾದರೂ ಇದ್ದರೆ ನಾವು ಫ್ರಂಟಲ್ಲಿ ಕೂಡ 1 ಇಂಚಿನಷ್ಟು ಮೈನಸ್ ಮಾಡ್ಕೋಬೇಕು. ಇಲ್ಲಿ ಕೇವಲ 6.5 ಮಾತ್ರ ಇರೋದರಿಂದ, ಅಂದರೆ 6 ಇರೋದರಿಂದ ನಾವು ಸ್ಟಿಚ್ ಆದಮೇಲೆ ಅಲ್ಲಿ 6 ಮಾತ್ರ ಉಳಿಯುತ್ತೆ. 6.5 ಇರೋದರಿಂದ ನಾವು ಫ್ರಂಟಲ್ಲಿ ಕೇವಲ 1/2 ಇಂಚ್ ಅಂದರೆ 1/2 ಇಂಚ್ ಮಾತ್ರ ಮೈನಸ್ ಮಾಡಿದರೆ ಸಾಕಾಗತ್ತೆ. ನಾವು ಕ್ಲೈಂಟ್ನ ಮೆಜರ್ಮೆಂಟ್ ತೆಗೆದುಕೊಳ್ಳುವಾಗ ಕರೆಕ್ಟಾಗಿ ಚೆಸ್ಟ್, ಅಪ್ಪರ್ ಚೆಸ್ಟ್, ಲೋವರ್ ಚೆಸ್ಟ್ ಎಲ್ಲ ಕರೆಕ್ಟಾಗಿ ತೆಗೆದುಕೊಂಡ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನಮ್ಮದು ಪ್ರಾಬ್ಲಮ್ ಆಗೋದೇ ಲೋವರ್ ಚೆಸ್ಟ್ ಹೆಚ್ಚು ಕಡಿಮೆ ಆದರೆ ಮಾತ್ರ ನಮ್ಮದು ಶೋಲ್ಡರ್ ಡ್ರಾಪ್ ಅನ್ನೋದು ಸಮಸ್ಯೆ ಬರುತ್ತೆ. ಹಾಗೆಯೇ ನಾವು ಆರ್ಮೋಲ್ ಕೂಡ ಕರೆಕ್ಟಾಗಿ ತೆಗೆದುಕೊಳ್ಳೋದಿದ್ದರೆ ನಮ್ಮದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಇದು ನಮ್ಮದೀಗ ಫ್ರಂಟಿನದ್ದು ಡ್ರಾಯಿಂಗ್ ಎಲ್ಲ ಮುಗಿದಿದೆ, ಅಂದರೆ ಮಾರ್ಕಿಂಗ್ ಮುಗಿದಿದೆ. ಈಗ ಅದನ್ನು ಕಟ್ ಮಾಡುವ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ಫೋರ್ ಟಕ್ಸ್ ಬ್ಲೌಸ್ ತುಂಬ ಈಸಿ, ಅದರಲ್ಲಿ ಏನೂ ಅಷ್ಟು ಕಷ್ಟದ್ದೇನಿಲ್ಲ. ನಾವು ಟಕ್ಸ್ ಕೊಡುವಾಗ ಕರೆಕ್ಟಾಗಿ ನೋಡ್ಕೋಬೇಕು. ಅಂದರೆ ನಮ್ಮದು ಅಪ್ಪರ್ ಚೆಸ್ಟ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ, ಹಾಗೆ ವೇಸ್ಟ್ ಎಷ್ಟು ಬರುತ್ತೆ. ನಾವು ಲೋವರ್ ಚೆಸ್ಟಲ್ಲಿ ಕೊಡುವಾಗ ಯಾವಾಗಲೂ ಅಂದರೆ ನಮ್ಮದು ವೇಸ್ಟ್ 7.5 ಅಥವಾ 8.5 ಆದರೆ ಇಲ್ಲಿ 2 ಪಾಯಿಂಟ್ನಷ್ಟು ಲೋವರ್ ಚೆಸ್ಟಲ್ಲಿ ಜಾಸ್ತಿ ಕೊಡಬೇಕು.
ಅಂದರೆ ಇಲ್ಲಿ ನಾನು 8.25 ಇದ್ದದ್ದನ್ನು 8.25ಗೆ ಲೋವರ್ ಚೆಸ್ಟಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಕೆಳಗೆ 8.25ನೇ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಯಾಕೆಂದರೆ ನಮ್ಮದು ಫೈನಲ್ ವೇಸ್ಟ್ 8.25 ಆಗಿರುತ್ತೆ. ಹಾಗೆ ಇಲ್ಲಿ ಮಾರ್ಜಿನ್ ಕೂಡ ಕೊಡಬೇಕು. ಇದು ಪಟ್ಟಿ ಅಂದರೆ ಬ್ರಾ ಪಟ್ಟಿ. ನೋಡಿ ಬೆಲ್ಟನ್ನು ಕೂಡ ಹಾಗೆ ನಾವು ಇದೇ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಂತಿಲ್ಲ, ಸ್ವಲ್ಪ ಕ್ರಾಸಾಗಿ ಕೂಡ ಕೊಂಡೋಗಿ ಕಟ್ ಮಾಡ್ಬೋದು. ಅಂದರೆ ಕೆಳಗೆ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಸ್ವಲ್ಪ ಕ್ರಾಸ್ ಮಾಡಿದರೂ ನೀಟಾಗಿ ಬರುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕೊಡ್ಬೋದು. ನಮ್ಮ ಬ್ರಾಪಟ್ಟಿ ಅಂದರೆ ಈ ಬೆಲ್ಟ್, ಇದನ್ನು ಬೆಲ್ಟ್ ಕೂಡ ಹೇಳ್ತೇವೆ. ಈ ಬೆಲ್ಟಲ್ಲಿ ಕೂಡ ಪಫ್ ಕ್ರಿಯೇಟ್ ಆಗೋದ್ರಿಂದ ನಾವು ಇದನ್ನು ಯಾವ ರೀತಿ ಕೂಡ ಕಟ್ ಮಾಡ್ಬೋದು. ನಾನಿಲ್ಲಿ ಸ್ಟ್ರೇಟಾಗಿ ಕಟ್ ಮಾಡಿದ್ದೇನೆ. ಇಲ್ಲಿ ನೋಡಿ ಟಕ್ಸ್ ಕೂಡ ಹಾಗೆ ನಾವು ಟಕ್ಸ್ ಇಟ್ಟು ಹೀಗೆ ಕಟ್ ಮಾಡಿದರೆ ನಾವು ಸ್ಟಿಚ್ ಮಾಡುವಾಗ ಯಾವುದೇ ಪ್ರಾಬ್ಲಮ್ ಬರಲ್ಲ. ನೋಡಿ ಈ ಥರ ಎಲ್ಲ ಕಡೆ ಕಟ್ ಕೊಡಬೇಕು. ಇದು ಯಾಕೆಂದರೆ ನಾವು ಸ್ಟಿಚ್ ಮಾಡುವಾಗ ಎರಡೂ ಕಡೆ ಒಂದೇ ರೀತಿ ನಾವು ಟಕ್ಸ್ ಕೊಡ್ತಾ ಹೋಗಬೇಕು. ಹಾಗೆ ನೋಡಿ ಈಗ ಇಲ್ಲಿ ಲೈನ್ ನೀಟಾಗಿ ಸ್ಟ್ರೇಟಾಗಿ ಬಂದಿದೆ. ಅಂದರೆ ನಾವು ಟಕ್ಸನ್ನು ಯಾಕೆ ಈ ರೀತಿ ಕೊಡೋದು ಅಂದರೆ ಲೆಂತ್ ತೆಗೆದುಕೊಳ್ಳೋದು ಯಾಕೆ ಅಂದರೆ ನಾವು ಟಕ್ಸ್ ಹಿಡಿದಾಗ ಹೆಚ್ಚು ಕಡಿಮೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಇದನ್ನು ನೀವು ಆರ್ಮೋಲ್ ಹತ್ತಿರ ಈ ರೀತಿ ಟಕ್ಸ್ ಹಿಡಿದು ನಂತರ ಆರ್ಮೋಲ್ ಶೇಪ್ ಕೊಟ್ಟರೆ ನಮ್ಮದು ಸ್ಟಿಚ್ ಆದಮೇಲೂ ಕೂಡ ಅದೇ ಶೇಪಲ್ಲಿ ನಮ್ಮದು ಇರುತ್ತೆ. ಅಂದರೆ ರೌಂಡಾಗಿ ಆರ್ಮೋಲ್ ಯಾವ ಶೇಪ್ ಕೊಟ್ಟಿದ್ದೇವೋ ಅದೇ ರೀತಿ ನಾವು ಸ್ಟಿಚ್ ಆದಮೇಲೆ ಕೂಡ ಬರುತ್ತೆ. ನಾವು ಮತ್ತೆ ಪುನಃ ಕಟ್ ಮಾಡಬೇಕಂತಿಲ್ಲ. ಅದಕ್ಕೆ ಬೇಕಾಗಿ ಈ ರೀತಿ ಮಾಡ್ಬೋದು. ನಾವು ಇದನ್ನು ಚೆಸ್ಟ್ ಲೈನು ಕೆಳಗೆ ಕೂಡ ಕೊಡ್ಬೋದು. ನೋಡಿ ನಾವೀಗ ಹಿಡಿದಾಗ ಚೆಸ್ಟ್ ಲೈನ್ ಕೆಳಗೆ ಬರುತ್ತೆ. ಆ ಲೈನನ್ನು ಕೂಡ ಕಂಟಿನ್ಯೂ ಮಾಡಿ ನಾವು ಆರ್ಮೋಲ್ ಶೇಪ್ ತೆಗೆದುಕೊಳ್ಬೋದು. ಅಥವಾ ನಾವು ಮೊದಲು ಕೊಟ್ಟ ಮೇಲೆ ನಿಂತಿದ್ದೆಲ್ಲ ಈಗ ಕೊಡ್ತಾ ಇದ್ದೀನಿ ಆ ಶೇಪಲ್ಲಿ ಕೂಡ ಆರ್ಮೋಲ್ ಶೇಪ್ ಕೊಡ್ಬೋದು. ನಮಗೆ ಕೆಳಗಿನ ಲೆಂತ್ ಅಂದರೆ ನಮ್ಮ ಲೋವರ್ ಚೆಸ್ಟ್ ಲೆಂತ್ ಜಾಸ್ತಿ ಇದ್ದರೆ ನಾವು ಚೆಸ್ಟ್ ಲೈನ್ ಕೆಳಗಿನ ಲೈನನ್ನು ಉದ್ದ ಎಳೆದುಕೊಂಡು ಮತ್ತೆ ಮಾಡ್ಬೋದು. ಅಂದರೆ ನಮ್ಮ ಈ ಥರ ಕೂಡ ಮಾಡ್ಬೋದು. ನೋಡಿ ಹೀಗೆ ಮಾಡಿ ಆರ್ಮೋಲ್ ಶೇಪು ಕೊಟ್ಟರೆ ನೀಟಾಗಿ ಇರುತ್ತೆ. ನಾನು ಇಲ್ಲಿ 1/4 ಇಂಚ್ ಮೇಲೆ ಯಾಕೆ ಮಾಡಿದಂದರೆ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಇಟ್ಟು ನೋಡುವಾಗ ಸ್ವಲ್ಪ ಮೇಲೆ ಬರುತ್ತೆ, ಅಂದರೆ 90 ಡಿಗ್ರಿಯಲ್ಲಿ ನಿಲ್ಲುತ್ತೆ. ಆಗ ಇದನ್ನು ಈ ರೀತಿ ಕೊಟ್ಟರೆ ಸರಿಯಾಗತ್ತೆ. ನಾವು ಆರ್ಮೋಲ್ ಚೆಕ್ ಮಾಡಿದರೂ ಕೂಡ ಫ್ರಂಟಿನದ್ದು ಚೆಕ್ ಮಾಡುವಾಗ ಕೂಡ 8.25ನೇ ಬರುತ್ತೆ. ಅದಕ್ಕೆ ನೋಡಿ ಇಲ್ಲಿ ನಮ್ಮ ಫ್ರಂಟ್ ಪಾರ್ಟ್ ಕೂಡ ಕಟ್ಟಾಗಿದೆ. ಈಗ ನಾವು ಸ್ಲೀವ್ ಕಟ್ ಮಾಡೋದು ತುಂಬ ಈಸಿ. ಅಂದರೆ ನಮ್ಮ ಚೆಸ್ಟ್ ಲೆಂತ್ ಎಷ್ಟಿದೆಯೋ, ಅಂದರೆ ಅಪ್ಪರ್ ಚೆಸ್ಟ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಮೊದಲು ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಫೋಲ್ಡ್ ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂದರೆ ನಮಗೆ ಜಾಯಿಂಟ್ ಒಂದೇ ಸೈಡ್ ಕೊಡುವ ಹಾಗೆ ಸಿಗುತ್ತೆ. ಇಲ್ಲದಿದ್ದರೆ 4 ಸೈಡ್ ಕೊಡಬೇಕಾಗತ್ತೆ. ನೋಡಿ ಈ ಥರ ನಾವು ಮಾಡ್ಕೋಬೇಕು. ಆಮೇಲೆ ನಾವು ಚೆಸ್ಟ್ ಆರ್ಮೋಲ್ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ನಾನು 3.5 ಇಂಚು ಡೌನ್ ಆರ್ಮೋಲ್ ಡೌನ್ ತೆಗೆದುಕೊಳ್ಬೇಕು. ಮೊದಲು ಒಂದು ಲೈನ್ ಎಳೆದುಕೊಳ್ಬೇಕು ಮೇಲೆ. ಆಮೇಲೆ ಆರ್ಮೋಲ್ ಡೌನು ಅಂದರೆ ಎಷ್ಟು ಆರ್ಮೋಲ್ ಇದೆ ಅಂತ ತೆಗೆದುಕೊಳ್ಬೇಕು. ನೋಡಿ ಈ ಥರ ಫಸ್ಟ್ ಒಂದು ಲೈನ್ ಎಳೆದುಕೊಂಡು ಆಮೇಲೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 3.5 ಅಥವಾ 4 ಇಂಚಿಗೂ ಮಾಡ್ಕೋಬೋದು. ಹಾಗೆ ಇಲ್ಲಿ ಲೆಂತ್ ನಮ್ಮದು ಸ್ಲೀವ್ ಲೆಂತ್ 9 ಇಂಚು ಪ್ಲಸ್ 1 ಮಾಡಿಕೊಂಡು 10 ಕೊಡಬೇಕು. ಹಾಗೆ ಸ್ಲೀವ್ ರೌಂಡ್ ಎಷ್ಟಿದೆ 12, ಅದಕ್ಕೆ ಏನು ಲೂಸಿಂಗ್ ಕೊಡಬಾರ್ದು. ಹಾಗೆ 1.5 ಇಂಚು ಮಾರ್ಜಿನ್. ಇಲ್ಲಿ ನೋಡಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಅದನ್ನು ಲೈನ್ ಎಳೆದುಕೊಳ್ಬೇಕು. ಇಲ್ಲಿ 3.5 4 ಇಂಚ್ವರೆಗೂ ತೆಗೆದುಕೊಳ್ಬೋದು. ಇಲ್ಲಿ ಚೆಸ್ಟಿನ 10ನೇ ಭಾಗ ಕೂಡ ತೆಗೆದುಕೊಳ್ಬೋದು ಅಥವಾ ಈ ಥರ ಕೂಡ ತೆಗೆದುಕೊಳ್ಬೋದು. ಇಲ್ಲದಿದ್ದರೆ ಬೈಸೆಪ್ಸ್ ಎಷ್ಟಿದೆಯೋ ಅಷ್ಟು ಕೂಡ ತೆಗೆದುಕೊಳ್ಬೋದು. ಅಂದರೆ ತೋಳಿನ ಅಳತೆ ತೆಗೆದುಕೊಂಡು ಕೂಡ ಇಲ್ಲಿ ಮಾಡ್ಬೋದು. ತೋಳಿನ ಅಳತೆ ತೆಗೆದುಕೊಂಡ್ರೆ ನಾವು ಎಷ್ಟು ಡೌನ್ ಬರ್ತೀವೋ ಅಷ್ಟು ನಮ್ಮದು ಆರ್ಮೋಲ್ ಲೆಂತಿಗೆ ಮ್ಯಾಚ್ ಆಗುವ ಹಾಗೆ ನಾವು ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು 3 ಇಂಚಿನಷ್ಟು ಇದು ತೆಗೆದುಕೊಂಡು ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೇನೆ. ಇದು ಸಿಂಪಲ್. ನಿಮಗೆ ಬಿಗಿನರ್ಸಿಗೆ ಗೊತ್ತಾಗದಿದ್ದರೆ ಈ ಥರ ಕೂಡ ಮಾಡ್ಕೋಬೋದು. ಆರ್ಮೋಲ್ ಕರ್ವ್ ಇಟ್ಟುಕೊಂಡು ನೋಡಿ ಈ ಥರ ಶೇಪ್ ಕೊಟ್ಟು ಮತ್ತು ಟರ್ನ್ ಮಾಡಿಕೊಂಡು ಈ ಥರ ಕೂಡ ಕೊಡ್ಬೋದು. ನೋಡಿ ಬ್ಲೌಸನ್ನು ಬೇರೆ ಬೇರೆ ರೀತಿಯಾಗಿ ಕಟ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಅಂದರೆ ಇದು ಬಿಗಿನರ್ಸಿಗೆ ಯೂಸ್ ಆಗಲಿ ಅಂತ. ಪ್ರೊಫೆಷನಲ್ ಆಗಿ ಯೂಸ್ ಮಾಡೋದು
ಮೊದಲು ಬೈಸೆಪ್ಸನ್ನು ತೆಗೆದುಕೊಂಡು ಆಮೇಲೆ ನಾವು ನಮ್ಮದು ಆರ್ಮೋಲ್ ಲೆಂತ್ ಎಲ್ಲಿಗೆ ಬರುತ್ತೆ ಅಂತ ಇಟ್ಕೊಂಡು ನೋಡೋದು. ಆ ಥರ ಇದು ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಹೇಳಿದ್ದು. ಅದೇ ರೀತಿ ಬ್ಲೌಸ್ ಕಟ್ಟಿಂಗ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡ್ಬೋದು. ಅಂದರೆ 4 ಟಕ್ಸ್ ಬ್ಲೌಸ್ ಕೂಡ ಮೊದಲು ಬ್ಯಾಕಿಂದ ಕಟ್ ಮಾಡ್ಬೋದು ಅಥವಾ ಫ್ರಂಟಿಂದ ಕಟ್ ಮಾಡ್ಬೋದು. ಆದರೆ ನಮಗೆ ಬ್ಯಾಕ್ ಹಾಗೆ ಫ್ರಂಟ್ ಬೇರೆ ಬೇರೆ ಲೆಂತ್, ಇಲ್ಲಿ ಒಂದೇ ರೀತಿ ಲೆಂತ್ ಬರೋದಿಲ್ಲ. ನೀವು ಬೇಕಾದರೆ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಬ್ಯಾಕಿಗೂ ಫ್ರಂಟಿಗೂ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1 ಇಂಚು ಡಿಫ್ರೆನ್ಸ್ ಇರುತ್ತೆ. ಅಥವಾ ಸ್ವಲ್ಪ ತೆಳ್ಳಗಿರುವವರಾದರೆ ಸ್ವಲ್ಪ ಕಡಿಮೆ, ಅಂದರೆ ಅರ್ಧ ಇಂಚು 1.5 ಇಂಚು, ಸ್ವಲ್ಪ ಹೆವಿ ಚೆಸ್ಟ್ ಆದರೆ 2 ಇಂಚುವರೆಗೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾವು ಮೊದಲಿಗೆ ಫ್ರಂಟ್ ಲೆಂತ್ ಹಾಗೆ ಬ್ಯಾಕ್ ಲೆಂತ್ ಎರಡನ್ನೂ ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮಾತ್ರ ನಮಗೆ 4 ಟಕ್ಸ್ ಬ್ಲೌಸು ತುಂಬ ನೀಟಾಗಿ ಫಿನಿಶಿಂಗಲ್ಲಿ ಬರುತ್ತೆ. ಇಲ್ಲದಿದ್ದರೆ ನಮ್ಮದು ಬ್ಯಾಕ್ ಸ್ವಲ್ಪ ಅಂದರೆ ಮೇಲೆ ಹೋದಾಗೆ ಕಾಣುತ್ತೆ ಅಥವಾ ನಮ್ಮ ಫ್ರಂಟಲ್ಲಿ ರಿಂಕಲ್ಸ್ ಎಲ್ಲ ಬರುತ್ತೆ. ಅದೇ ರೀತಿ ನೋಡಿ, ನಂದು ಈಗ ಸ್ಲೀವ್ ಕಟ್ಟಿಂಗ್ ಆಗಿದೆ. ಈ ಥರ ನಾವು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಸ್ಲೀವಿಗೆ ಅಟ್ಯಾಚ್ ಮಾಡ್ಬೋದು. ಅಂದರೆ ಒಂದೇ ಸೈಡಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ನಮಗೆ ಸಿಗುತ್ತೆ. 4 ಸೈಡ್ ಅಟ್ಯಾಚ್ ಮಾಡಬೇಕಾದಂತ ಇಲ್ಲ. ನಾವು ಫ್ರಂಟ್ ಆರ್ಮೋಲ್ ಕಟ್ ಮಾಡೋದು. ಇದನ್ನು ಅಟ್ಯಾಚ್ ಮಾಡಿದ ಮೇಲೆ ನೀಟಾಗಿ ಕತ್ತರಿಸಿದ ಮೇಲೆ, ಅಂದರೆ ಒಂದೇ ರೀತಿ ಮಾಡಿದ ಮೇಲೆ ನಾವು ಫ್ರಂಟನ್ನು ಕತ್ತರಿಸಬೇಕು, ಅಂದರೆ ಕಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾಡ್ಕೋಬಾರ್ದು. ನೋಡಿ, ನಮ್ಮದು ಈ ಥರ ಬಂದಿದೆ. ತುಂಬ ಫಿನಿಶಿಂಗಲ್ಲಿ ಬರುತ್ತೆ, ಹಾಗೆ ಕಂಫರ್ಟ್ ಕೂಡ ಆಗಿರುತ್ತೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್.